ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ವಿಂಟೇಜ್ ರಿಟ್ರೀಟ್ ರೆಸಾರ್ಟ್ನ ಸೌಲಭ್ಯ ಪಡೆಯುತ್ತಿದ್ದ ಬೀದರ್ ನಗರ ವಾಸಿಗರು ಸೇರಿದಂತೆ ಬೀದರ ಸುತ್ತಮುತ್ತಲಿನ ಗ್ರಾಮಸ್ಥರು ಮನೋರಂಜನೆಗಾಗಿ ವಿನೂತನ ವಾಟರ್ ಪಾರ್ಕ್, ಗೋಕಾರ್ಟಿಂಗ್ ಹಾಗೂ ಆರ್ಕೇಡ್ ಗೇಮ್ಸ್ ಹೊಂದಿರುವ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಸ್ಥಾಪನೆ ಮಾಡಿದ್ದು, ಇದರ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಮನ್ನಾಕೇಳಿ ಹೈವೇ ರಸ್ತೆ ಮಾರ್ಗದಲ್ಲಿ ಕಾಡವಾದ ಗ್ರಾಮದ ಹತ್ತಿರ ಬೀದರ್ನಿಂದ 15 ಕಿಲೋಮೀಟರ್ ದೂರದಲ್ಲಿ ಪವಿತ್ ಸಿಂಗ್ ಅವರ ಮಾಲೀಕತ್ವದಲ್ಲಿ ಈ ಒಂದು ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರಾರಂಭ ಮಾಡಲಾಗಿದೆ. ಬೀದರ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಚಾಲನೆ ನೀಡಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರ ಜೊತೆಗೆ ಬೀದರ್ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್ ಸೇರಿದಂತೆ ಗಣ್ಯಾತಿ ಗಣ್ಯರು ಇಡೀ ಪಾರ್ಕ್ ಆರ್ಕೇಡ್ ಗೇಮ್ಸ್ ಝೋನ್ಗಳ ವೀಕ್ಷಣೆ ಮಾಡಿದರು. ಜೊತೆಗೆ ಗೋಕಾರ್ಟಿಂಗ್ ಆಡುವ ಮೂಲಕ ಕೆಲ ಕಾಲ ಒತ್ತಡ ಮುಕ್ತರಾದರು. ಈ ಕುರಿತಾಗಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಮಾತನಾಡಿ, ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಮತಕ್ಷೇತ್ರದಲ್ಲಿ ಈಗಾಗಲೇ ವಿಂಟೇಜ್ ರೆಸಾರ್ಟ್ ಇದೆ. ಈಗ ವಾಟರ್ ಪಾರ್ಕ್, ಗೇಮ್ ಝೋನ್ ಹಾಗೂ ಗೋಕಾರ್ಟಿಂಗ್ ಪ್ರಾರಂಭ ಮಾಡಿದ್ದಾರೆ. ಡಾಕ್ಟರ್ ಬಲ್ಬೀರ್ ಸಿಂಗ್ ಹಾಗೂ ಅತಿ ಮುಖ್ಯವಾಗಿ ಪವಿತ್ ಸಿಂಗ್ ಅವರ ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಅವರು, ಮಕ್ಕಳ ಆಟಿಕೆಗಾಗಿ ಒಂದು ಕುಟುಂಬ ಸಮೇತ ಪ್ಯಾಕೇಜ್ನ ಎಂಜಾಯ್ಮೆಂಟ್ಗೆ ವಾಟರ್ ಪಾರ್ಕ್ಗಳಿಗಾಗಿ ಮೊದಲೆಲ್ಲ ಹೈದರಾಬಾದ್, ಬೆಂಗಳೂರು, ಚಾಕೂರು, ಸೋಲಾಪುರ ಹೀಗೆ ದೂರದ ನಗರ ಪ್ರದೇಶಗಳಿಗೆ ಹೋಗುವ ಪರಿಸ್ಥಿತಿ ಇತ್ತು. ಇದರಿಂದಾಗಿ ಒಂದು ಸಮಯ, ಇನ್ನೊಂದು ಹಣ ಎರಡೂ ಕೂಡ ವ್ಯರ್ಥ ಆಗ್ತಾ ಇತ್ತು. ಆದರೆ ಬೀದರ್ನಲ್ಲಿ ಇಂತಹದೊಂದು ಮನೋರಂಜನೆಯ ತಾಣದ ಅವಶ್ಯಕತೆ ಇತ್ತು. ಕುಟುಂಬ ಸಮೇತ ಬಂದು ಇಲ್ಲಿ ಎಂಜಾಯ್ ಮಾಡಬಹುದು. ಇದು ಒಂದು ರೀತಿಯಲ್ಲಿ ಹೈದರಾಬಾದ್ನಂತಹ ವಂಡರ್ಲಾಗಳ ಫೀಲ್ ಕೊಡ್ತಾ ಇದೆ. ನಮ್ಮ ಬೀದರ್ ಕೂಡ ಯಾವುದೇ ನಗರ ಪ್ರದೇಶಗಳಿಗೆ ಕಮ್ಮಿ ಇಲ್ಲ ಎನ್ನುವಂಥದ್ದನ್ನ ಡಾಕ್ಟರ್ ಬಲ್ಬೀರ್ ಸಿಂಗ್ ಹಾಗೂ ಅವರ ಕುಟುಂಬದವರು ಈ ಮೂಲಕ ಮಾಡಿ ತೋರಿಸ್ತಾ ಇದ್ದಾರೆ. ಇಷ್ಟು ದಿವಸ ಕೇವಲ ಶಿಕ್ಷಣ ಸಂಸ್ಥೆ ಸೇವೆ, ಆರೋಗ್ಯ ಸೇವೆಯಲ್ಲಿ, ಸಮಾಜ ಸೇವೆಯಲ್ಲಿ ಮುಂದಾಗಿದ್ರು, ಗುರುತಿಸಿಕೊಂಡಿದ್ರು. ಇವರುಗಳು ಈಗ ಅತಿ ಕಡಿಮೆ ದರದಲ್ಲಿ ಬೀದರ್ಗೆ ಹತ್ತಿರವಾಗುವಂತೆ ಇಂತಹದೊಂದು ವಾಟರ್ ಪಾರ್ಕ್, ಗೇಮ್ ಝೋನ್, ಗೋಕಾರ್ಟಿಂಗ್ ಸೌಲಭ್ಯ ಕಲ್ಪಿಸಿದ್ದು ಎಲ್ಲರೂ ಇದರ ಅನುಕೂಲತೆ ಪಡೆದುಕೊಳ್ಳಲಿ ಎಂದು ಈ ಮೂಲಕ ಶುಭ ಕೋರಿದ್ರು. ಈ ಕುರಿತಾಗಿ ಎಂಡಿ ಗೌಸ್, ಮಾಲೀಕರಾದ ಪವಿತ್ ಸಿಂಗ್ ಹಾಗೂ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ರೇಷ್ಮಾ ಕೌರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬಲ್ಬೀರ್ ಸಿಂಗ್, ಪುನೀತ್ ಸಿಂಗ್ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಗೂ ಬಂಧು ಮಿತ್ರರು ಉಪಸ್ಥಿತರಿದ್ದರು.
ರಿಸಾರ್ಟ್ ಮಕ್ಕಳಿಗಾಗಲಿ ಸಾಕಷ್ಟು ಯುವಕ ಯುವತಿಯರಿಗೆ ಇದೊಂದು ಸ್ಟಾರ್ಟ್ ಮಾಡಿದ್ದಾರೆ. ನನ್ನನ್ನು ಕರೆದಿದ್ದರು ಒಳ್ಳೆ ರೀತಿಯಲ್ಲಿ. ಯಾಕೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ವಿಂಟೇಜ್ ರಿಸಾರ್ಟ್ಸ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತು. ಯಾಕೆ ನಮ್ಮ ಬೀದರ್ದಲ್ಲಿ ಕೂಡ ಸಾಕಷ್ಟು ಜನ ಈಗ ಹೈದ್ರಾಬಾದ್ ಹೋಗೋದು, ಐದರ್ ಶೋಲಾಪುರ ಹೋಗ್ತಿರು, ಮೊದಲು ಲಾತೂರ್ಗೆ ಹೋಗ್ತಿರು ಈ ಒಂದು ವಾಟರ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ಗಳಿಗೆ. ಈಗ ನಮ್ಮ ಭಾಗದಲ್ಲೇ, ಅದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಮಾಡಿದ ಅತಿ ಸಂತೋಷ ನನಗೆ ಮತ್ತು ಎಲ್ಲರೂ ತಮ್ಮ ಫ್ಯಾಮಿಲಿಗೆ ನಾನು ವಿನಂತಿ ಮಾಡ್ಕೋತೀನಿ. ಬೀದರ್ನ ಎಲ್ಲ ಮಹಾಜನತೆಗೆ, ಸುತ್ತಮುತ್ತದ ಗ್ರಾಮಸ್ಥರಿಗೆ ತಾವು ತಮ್ಮ ಕುಟುಂಬ ಜೊತೆ ಬಂದು ವೀಕೆಂಡ್ ಆಗಲಿ ತಮ್ಮ ಬಿಡುವಿದ್ದ ಸಮಯದಲ್ಲಿ ತಮ್ಮ ಮಕ್ಕಳಿಗೆ, ತಮ್ಮ ಮೊಮ್ಮಕ್ಕಳಿಗೆ ತಾವೆಲ್ಲರೂ ಬಂದು ಇಲ್ಲಿ ಸದುಪಯೋಗ ಪಡಿಸ್ಕೋಬೇಕು. ಇದು ನಮ್ಮೆಲ್ಲರ ಸಲುವಾಗಿ ಬಲ್ಬೀರ್ ಸಿಂಗ್ ಅವರು, ಅವರ ಪುತ್ರರು, ಅವರ ಇಡೀ ಕುಟುಂಬ ಸಮಾಜ ಸೇವೆಗಾಗಿ ಕೆಲಸ ಮಾಡ್ತಾಯಿದೆ. ಎಜುಕೇಷನ್ ಆಗಲಿ, ಇನ್ನಿತರ ಬೇರೆ ಬೇರೆ ಹಾಸ್ಪಿಟಲ್ ಚಾರಿಟಿ ಆಗಲಿ, ಈಗೊಂದು ಇಂಥ ಎಂಟರ್ಟೈನ್ಮೆಂಟ್ ಯುಗದಲ್ಲಿ ಕೂಡ ಇದರಲ್ಲಿ ಕೂಡ ಬಂದಿದ್ದಾರೆ. ನಾವು ಹೈದ್ರಾಬಾದ್ ಹೋಗ್ಬೇಕಂದ್ರೆ ಸುಮಾರು ಒಂದು 50,000 ರೂಪಾಯಿ ಖರ್ಚಾಗುತ್ತೆ ಒಂದು ಫ್ಯಾಮಿಲಿ ಕುಟುಂಬಕ್ಕೆ. ಅಲ್ಲೂ ಕೂಡ ಇದೇ ಇರುತ್ತೆ. ಬಲ್ಬ್ ಇದಕ್ಕಿಂತ ಒಂದು 10% ಜಾಸ್ತಿ ಇರ್ಬೋದು ಅಷ್ಟೇ. ಬಟ್ ನಾವು ಅಷ್ಟು ದುಡ್ಡು ಉಳಿತಲ್ಲ ನಮಗೆ. 200 ರೂಪಾಯಲ್ಲೇ ಬೀದರ್ಲಿಂದ ಇಲ್ಲಿ ಬಂದು ನಾವು ಎಂಟರ್ಟೈನ್ಮೆಂಟ್ ನಮ್ಮ ಮಕ್ಕಳಿಗೆ ಮಾಡ್ಬೋದು. ಅದು ವ್ಯವಸ್ಥೆ ಮಾಡಿದರೆ ಅತಿ ಸಂತೋಷ, ಅತಿ ಖುಷಿ ಅದ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕಂತ ವಿನಂತಿ ಮಾಡ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೀದರಲ್ಲಿ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಇನಾಗ್ರೇಷನ್ ಇದೆ. ಸರ್ MLA ಸರ್, ಬೀದರ್ ಸೌತ್ MLA ಸರ್ ಅವರು ಬಂದಿದ್ದಾರೆ. ಅವ್ರ ಕೈಯಿಂದ ಇನಾಗ್ರೇಷನ್ ಆಗಿದೆ ಇವತ್ತು. ನಾವು ಎಲ್ಲ ಬೀದರ್ ಪಬ್ಲಿಕ್ ಅವ್ರಿಗೆ ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಓಪನ್ ಮಾಡಿದ್ದೀವಿ. ಎಲ್ಲರೂ ಬನ್ನಿ, ಇಲ್ಲಿ ಎಂಜಾಯ್ ಮಾಡಿ. ಎಂಟರ್ಟೈನ್ಮೆಂಟ್ ಎಲ್ಲ ಗೇಮ್ಸ್ ಇದೆ, ಆರ್ಕೇಡ್ ಗೇಮ್ಸ್ ಇದೆ, ಸ್ಮಾಲ್ ಚಿಲ್ಡ್ರನ್ಗೆಲ್ಲ ಗೇಮ್ಸ್ ಇದೆ, ಗೋಕಾಟಿಂಗ್ ಇದೆ, ಮತ್ತು ವಾಟರ್ ಪಾರ್ಕ್ ಇದೆ. ವಾಟರ್ ಪಾರ್ಕಲ್ಲಿ ಸ್ಲೈಡ್ಸ್ ಇದೆ, ಎಲ್ಲ ಗೇಮ್ಸ್ ಇದೆ, ಎಲ್ಲ ಎಂಟರ್ಟೈನ್ಮೆಂಟ್, ಫುಡ್, ರೆಸ್ಟೋರೆಂಟ್ ಎಲ್ಲ ಇದೆ ಇಲ್ಲಿ. ಎಲ್ಲರೂ ಬಂದು ವೀಕೆಂಡ್ಸಲ್ಲಿ ಎಲ್ಲ ಎಂಜಾಯ್ ಮಾಡ್ಬೋದು. ಮತ್ತು ಸರ್ಗೆ ನಾವು ಇನ್ನೊಂದು ಸತಿ ಧನ್ಯವಾದ ಮಾಡ್ತೀವಿ. ಥ್ಯಾಂಕ್ ಯು. ಫೀಸ್ ಏನಾದರೂ ಫಿಕ್ಸ್ ಮಾಡಿದ್ದಾರೆ? ಇದು ಪ್ರೈಸ್, ಸ್ಟಾರ್ಟಿಂಗ್ ಪ್ರೈಸ್ 399 ಇದೆ. ಇನಾಗ್ರಲ್ ಆಫರ್ ಇದೆ, ಇನ್ಕ್ಲೂಡಿಂಗ್ ಎಲ್ಲ ಇದು ವಾಟರ್ ಪಾರ್ಕ್ದು. ಮತ್ತು ಗೋಕಾಟಿಂಗ್ದು 300 ಇದೆ ಫಾರ್ 4 ಲ್ಯಾಪ್ಸ್. ಮತ್ತು ಆರ್ಕೇಡ್ ಗೇಮ್ಸ್ ಇದೆ. ಗೇಮ್ಸ್ದು 50 ರೂಪೀಸಿಂದ ಗೇಮ್ಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ನೀವು ಆಡ್ಬೋದು. ಕಂಪ್ಯೂಟರ್ ಗೇಮ್ಸ್, ಬೈಕ್ ರೇಸಿಂಗ್ ಎಲ್ಲ ಗೇಮ್ಸ್ ಇದೆ. ಎಂಟ್ರಿ ಏನಿಲ್ಲ, ನೀವು ಏನು ಆಡ್ತೀರಾ ಅದಕ್ಕೆ ಪೇ ಮಾಡ್ತೀವಿ ಅಷ್ಟೇ. ಟೈಮಿಂಗ್ ಬೆಳಗ್ಗೆ 10 o'clock ಓಪನ್ ಇರುತ್ತೆ. ವಾಟರ್ ಪಾರ್ಕ್ ಓಪನ್ ಇದೆ 10 to 6 PM. ಮತ್ತು ಗೇಮ್ಸ್ ಮತ್ತು ಗೋಕಾಟಿಂಗ್ 10:30 ತನಕ ಓಪನ್ ಇರುತ್ತೆ. ಈ ರೀತಿ ಯಾಕೆ ಮಾಡಬೇಕಂತ ನಿಮ್ಗೆ ಯಾಕೆ ಅನಿಸ್ತು? ಇಂಥದ್ದೊಂದು ಎಂಜಾಯ್ಮೆಂಟ್ ಬೀದರ್ ಜನರಿಗೆ ಏನೂ ಇಲ್ಲ. ಬೀದರಲ್ಲಿ ಹೈದ್ರಾಬಾದ್ ಹೋಗಬೇಕು, ಸರ್ನು ಹೇಳಿದ್ದಾರೆ. ಬೀದರಲ್ಲಿ ಏನು ಹೈದ್ರಾಬಾದ್ ಹೋಗಬೇಕು, ಏನು ವೀಕೆಂಡ್ ಆದರೆ ಎಲ್ಲರೂ ಹೈದ್ರಾಬಾದ್ ಹೋಗೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ರೆಸಾರ್ಟ್ ಇದೆ. ಸೊ ರೆಸಾರ್ಟ್ ಅವರು ಬರ್ತಾರೆ, ಅವ್ರಿಗೂ ಎಂಟರ್ಟೈನ್ಮೆಂಟ್ ಆಗುತ್ತೆ. ಮತ್ತು ವೀಕೆಂಡಲ್ಲಿ ಬೀದರ್ ಪಬ್ಲಿಕ್ ಅವರು ಬಂದು ಎಂಜಾಯ್ ಮಾಡ್ಬೋದು ಅಂತ ಆ ರೀತಿ ಎಲ್ಲ ನೋಡಿ ನಾವು ಪ್ಲ್ಯಾನ್ ಮಾಡಿದ್ವಿ. ನಾವು ಪವಿತ್ ಸಿಂಗ್. गुड इवनिंग। आज यहाँ पर ये वाटर पार्क का इनाग्रेशन है जो विंटेज रिसॉर्ट के साथ ही लगा हुआ है। तो यहाँ पे सारे गेम्स लगे हुए हैं, जैसे गेम्स आर्केड और गो कार्टिंग और सारे वाटर गेम्स हैं। तो वाटर गेम्स में आपको ये स्लाइड्स है, वाटर स्लाइड्स है, रेन डांस है। तो दोनों अलग अलग बनाया गया है। बच्चों के लिए बिलो 15 इयर्स के लिए एक अलग सेटअप है और अबाउ 15 इयर्स के लिए एक अलग सा बनाया गया है। और रेन डांस है सबके लिए और गो कार्टिंग है। तो अक्सर बच्चों के लिए, सब बड़ों के लिए भी ये एक एंजॉयमेंट के लिए, एक ये एंटरटेनमेंट एंड एंजॉयमेंट के लिए ये जोन बनाया गया है। तो हमें हमेशा इस चीज़ के लिए हैदराबाद या दूसरी जगहों पे जाना पड़ता था। तो अब ये सब एंजॉयमेंट और अम्यूज़मेंट पार्क जो यहाँ पे बनाया है, तो ये सब आपको जो एंजॉयमेंट एंटरटेनमेंट जोन है ये बिदर में ही मिलेगा। और साथ में ये विंटेज रिसॉर्ट लगा हुआ है और इस अम्यूज़मेंट पार्क में फूड फैसिलिटी भी प्रोवाइड की गई है। तो जो बच्चे या बड़े जो भी आएंगे उसके उनको
अम्यूज़मेंट के साथ साथ रेस्टोरेंट भी है, जो फूड भी इनको पैकेज में दिया जाएगा। तो मेरी सबसे रिक्वेस्ट है सारे बिदर सिटीजन्स की से कि आप यहाँ पे आइए और ये जो एंटरटेनमेंट जोन बना है इसका आप लाभ उठाइए और एंजॉय कीजिए। थैंक यू। नमस्ते। अभी अभी इनाग्रेशन किया है हमारे साउथ एमएलए चालंदर बलदार साहब, और यहाँ पर आए थे हम विंटेज अम्यूज़मेंट पार्क, जो बहुत ही एक नए कॉन्सेप्ट से लाया हुआ है। मुझे तो बहुत पसंद आया, क्योंकि मैं भी अभी अभी फ़ोन करके बोला घर को कि संडे के दिन पूरी फैमिली के साथ आएंगे, बच्चों को लेके थोड़ा 1-2-4 घंटे पूरा टेंशन दूर करके जाएंगे। मैं पुनीत साहब को भी बोला, साहब क्या है आप बिदर में एक नया ला रहे हैं कॉन्सेप्ट से, ये बहुत खुशी की बात है बिदर की जनता के लिए कि ये फैमिली 50 सालों से पूरी बिदर के पब्लिक के लिए एजुकेशन में हो, गेम्स में हो, हमेशा पार्टिसिपेट करते रहते हैं। हमारी तरफ से, हमारी फैमिली की तरफ से बहुत बहुत बधाई, और उनकी फैमिली को दिल की गहराइयों से मुबारकबाद देते हैं, क्योंकि ये अच्छे काम के लिए सबकी सराहना होना चाहिए, और बिदर की जनता की तरफ से उनकी फैमिली को बहुत ही सराहा जाता है। बहुत अच्छा काम हो रहा है यहाँ पर। अभी अभी मैं गाड़ी की चालू करके ट्राल मारा, मेरे को ऐसा दिख रहा था कौन सा तो समंदर में गए जैसा, क्योंकि वो बहुत अच्छा दिखा, और मैं भी आज ये काम से बहुत खुश हूँ। हम भी डेवलपमेंट के लिए हमेशा हमारा सपोर्ट रहता है, और सर भी बलबीर साहब का भी बहुत बड़ा योगदान है एजुकेशन में। जो इंजीनियरिंग कॉलेज शायद ही कर्नाटक स्टेट में बहुत गिने चुने इसमें आता है, क्योंकि ये चीज़ बहुत बड़ी बात है। हॉस्पिटल हो, इंजीनियरिंग कॉलेज हो, स्कूल्स हो, एजुकेशन, ये जो भी लाइन में वो है, हमारी तरफ से बहुत बहुत शुभकामनाएं। इतना